ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ಕಡುಬು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು 3 ಕಟ್ಟಾಗೋಷ್ಟು ಸಬ್ಬಸಿಗೆ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನಾನು ಒಂದು 2ರಿಂದ 3 ಸಲ ಇದನ್ನು ತೊಳ್ಕೊಳ್ತೀನಿ. ಚಿಕ್ಕ ಚಿಕ್ಕ ಮಣ್ಣು ಕಲ್ಲು ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನಾನು 3 ಸಲ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ. ಇವಾಗ ನಾವು ಅಕ್ಕಿ ತರಿನ ಮಾಡ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪಿನ ಕಡುಬು ಮಾಡೋಕ್ಕೆ ಅಕ್ಕಿ ತರಿಗೆ ನಾನು ಈ ಲೋಟದಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದರೆ ಸಾಕು. ಇವಾಗ ಮಿಕ್ಸ್ ಮಾಡಿ ಅಕ್ಕಿನೆಲ್ಲ ಒಟ್ಟಿಗೆ ಸೇರಿಸಿ 1 ಅವರ್ ಪ್ಲೇಟ್ ಇಟ್ಟಿದ್ದೆ ನೋಡಿ. 1 ಅವರ್ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿದ್ದೆ. ಈ ಥರ ಡ್ರೈ ಆಗಿದೆ. ಅಕ್ಕಿಗೆ ನೀರು ಹಾಕಿದ್ವಲ್ಲ ಅದೆಲ್ಲ ಡ್ರೈ ಆಗಿದೆ. ಇವಾಗ ಒಂದು ಮಿಕ್ಸರ್ ಜಾರ್ ತಗೊಂಡು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇದನ್ನು ಒಂದು 2ರಿಂದ 3 ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ. ಈ ಥರ ತರಿ ಬರುತ್ತೆ. ಎಷ್ಟು ದಪ್ಪ ಇದ್ದರೆ ಸಾಕು. ಇವಾಗ ಇದರಲ್ಲಿ ಹಿಟ್ಟು ಕೂಡ ಇರುತ್ತಲ್ಲ, ಅದನ್ನ ನಾನು ಹಿಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಹಿಟ್ಟು ಜರಡಿಯಿಂದ ಹಿಟ್ಟನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರಿ ಜೊತೆ ಇಟ್ಟಿದ್ದರೆ ಕಡುಬು ಚೆನ್ನಾಗಿ ಬರಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕಡುಬು. ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಯಾವ ಥರ ಇಷ್ಟು ದಪ್ಪ ಇದ್ದರೆ ಸಾಕು ತರಿನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅಕ್ಕಿನ ಎಲ್ಲದನ್ನು ಇದೇ ಥರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು 2 ರೌಂಡ್ ಗ್ರೈಂಡ್ ಮಾಡಿಕೊಂಡು ಇದೇ ಥರ ತರಿನ ಮಾಡಿಟ್ಕೊಂಡಿದ್ದೀನಿ ನೋಡಿ. 3 ಲೋಟ ಅಕ್ಕಿ ತಗೊಂಡ್ರೆ 2.5 ಲೋಟದಷ್ಟು ನಮಗೆ ತರಿ ಸಿಗುತ್ತೆ. ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 5 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 2.5 ಲೋಟದಷ್ಟು ತರಿ ತಗೊಂಡಿದ್ದೆ, ಅದ್ರ ಡಬಲ್ ಹಾಕಬೇಕು ನೀರು. 5 ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ಟವ್ ಆನ್ ಮಾಡಿ ಉಪ್ಪು ಹಾಕಿ ಅದು ನೀರು ಕುದೀಬೇಕು, ಕುದೀತಾ ಇರಲಿ. ಈ ಕಡೆ ನಾನು ಕಡುಬಿನ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಕಡುಬಿನ ಪಾತ್ರೆಗೆ ನೀರು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅಲ್ಲಿ ಕಡುಬಿನ ಹಿಟ್ಟು ರೆಡಿ ಆಗೋಷ್ಟರಲ್ಲಿ ನೀರು ಬಿಸಿ ಆಗಿರುತ್ತೆ ಅಂದ್ಕೊಂಡು ನಾನು ಇದು ಬಿಸಿ ಆಗಲಿ ನೀರು ಅಂತ ಇಡ್ತಾಯಿದ್ದೀನಿ. ಇವಾಗ ಈ ಕಡೆ ನೋಡಿ ನೀರು ಕುದೀತಾ ಇದೆ. ನಾವು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಇವಾಗ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು. ನಾವು ತರಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ತೊಳ್ಕೊಳ್ಳೋಣ. ಇವಾಗ ಈ ತರಿನ ಒಂದು 2ರಿಂದ 3 ಸಲ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ. ತೊಳೆದು ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ.